ಟೆಕ್ನಿಕಲ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಟೈಮ್ ವೇಸ್ಟ್ ಮಾಡೋದು ಬೇಡ, ಬನ್ನಿ ವಿಡಿಯೋ ಶುರು ಮಾಡೋಣ. ಮೊದಲಿಗೆ ನಿಮ್ಮ ಜಿಯೋ ಪಾಸ್ ಆ್ಯಪ್ನ ಓಪನ್ ಮಾಡಿ. ನಾನೀಗ ಪಾಸ್ವರ್ಡ್ ಎಂಟರ್ ಮಾಡ್ತಿದ್ದೀನಿ. ನೀವು ರಿಟೇಲರ್ ಆಗೋದು ತುಂಬ ಒಳ್ಳೆಯದು ಅನಿಸುತ್ತೆ. ನಿಮಗೆ ಇದರಲ್ಲಿ ಭಾಳ ಇನ್ಕಮ್ ಎಲ್ಲ ಇದೆ. ನೀವು ನಿಮ್ಮ ಇನ್ಕಮ್ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ. ಈಗ ಜಿಯೋ ಸಿಮ್ನ ಆ್ಯಕ್ಟಿವೇಷನ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಹಾಗೆ MNP ಕೂಡ ಓಪನ್ ಆಗ್ತಿದೆ, ವೇಟ್ ಮಾಡಿ. ಮೂರು ಗೆರೆ ಕಾಣ್ತಿದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿ. ಜಿಯೋ ಸ್ಟಿಕ್ಕರ್ ಇದೆಯಲ್ಲ ಪಕ್ಕಕ್ಕೆ, 3 ಗೆರೆ ಕಾಣ್ತಿದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿ. ಫಸ್ಟ್ನೇ ಆಪ್ಷನ್ನೇ ಜಿಯೋ ಡಿಜಿಟಲ್ ಅಂತ ಇದೆಯಲ್ಲ, ಅದನ್ನ ಮೇಲೆ ಕ್ಲಿಕ್ ಮಾಡಿ. ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಮೊಬಿಲಿಟಿ ಮೇಲೆ ಕ್ಲಿಕ್ ಮಾಡಿ, ಡನ್ ಕೊಡಿ. ಈಗ ಓಪನ್ ಆಗ್ತಿದ್ದಂಗೆ ನಿಮ್ಮ ಅಥವಾ ನೀವು ಆ್ಯಕ್ಟಿವೇಷನ್ ಮಾಡೋರ್ದು ಆಧಾರ್ ಕಾರ್ಡ್ನ ಸ್ಕ್ಯಾನ್ ಮಾಡ್ಕೋಬೇಕಾಗುತ್ತೆ. ನಿಮಗೆ ಇನ್ಕಮ್ ಅಂತಂದರೆ ಒಂದು ಸಿಮ್ನ ಆ್ಯಕ್ಟಿವೇಷನ್ ಮಾಡಿದ್ರೆ, ಅಂದರೆ ಒಂದು MNP ಮಾಡಿದ್ರೆ, ಪೋರ್ಟ್ ಮಾಡಿದರೆ ನಿಮಗೆ 120ಇಂದ 150 ಮಟ್ಟ ಸಿಗೋ ಚಾನ್ಸಸ್ ಒಂದು MNPಗೆ. ಈಗ ನಾನೀಗ ಆಧಾರ್ ಕಾರ್ಡ್ ಹೊಡ್ಕೊಂಡು ತೋರಿಸ್ತಿದ್ದೀನಿ. ಆಧಾರ್ ಕಾರ್ಡ್ನ ಹೊಡಿಬೇಕು, ಫ್ರಂಟ್ ಆ್ಯಂಡ್ ಬ್ಯಾಕು ಒರಿಜಿನಲ್ಲೇ ಹೊಡಿಬೇಕು. ಬರೀ ನೀವು ಸಿಮ್ ಆ್ಯಕ್ಟಿವೇಷನ್ ಮಾಡ್ತೀರಾ ಅಂತಂದರೆ 30 ರೂಪೀಸಿಂದ 50 ರೂಪೀಸ್ ಸಿಗೋ ಚಾನ್ಸಸ್ ಇದೆ. ನನ್ನ ರಿಟೇಲರ್ ಲಾಭಗಳು ಮತ್ತು ಇನ್ಕಮ್ನ ಹೇಳಿದ್ದೀನಿ. ವಿಡಿಯೋ ನೋಡ್ತಾ ಹೋಗಿ, ವೇಟ್ ಮಾಡಿ, ಅಂದರೆ ಅರ್ಥ ಆಗೋದಿಲ್ಲ. ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗಿ. ನನಗೇನೋ ಜಿಯೋ ರಿಟೇಲರ್ ಆಗೋದು ಒಳ್ಳೆಯದೇ ಅನಿಸುತ್ತೆ. ನಿಮ್ಮ ಪಾರ್ಟ್ ಟೈಮ್ ಜಾಬು ಆಗುತ್ತೆ. ನಿಮ್ಮ ಖಾಲಿ ಟೈಮಾಗಿದ್ದಾಗ ಅದೇನು ನಡೆಯುತ್ತೆ. ನೀವು ಏನಪ್ಪ 5 ಮಿನಿಟ್ಸ್ ಕೆಲಸ ರೀಚಾರ್ಜ್ ಮಾಡೋದಿರ್ಬೋದು, ಏನಾರಾಗಲಿ. ನಿಮ್ಮ ಪಾಕೆಟ್ ಮನಿಗಂತೂ ಆಗುತ್ತೆ, ಟೆನ್ಷನ್ ಇಲ್ಲ. ನನಗೂ ಅನಿಸಿತ್ತು ಯಾಕೆ ಆಗಬಾರ್ದು ಅಂತ. ನಾವೇನು ಭಾಳ ಕೆಲಸ ಮಾಡೋದಿಲ್ಲ, ಏನಿಲ್ಲ, ಆಗ್ಬೋದು, ಅಡ್ಡಿ ಇಲ್ಲ ಅನಿಸುತ್ತೆ. ನಿಮಗೆ ಇಷ್ಟ ಇದ್ದರೆ ಮಾಡಿ, ಇಲ್ಲಾಂದ್ರಿಲ್ಲ. ಈಗ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಕಸ್ಟಮರ್ ಫೋಟೋ ಹೊಡಿಬೇಕಾಗುತ್ತೆ. ನಾನು ಬ್ಲರ್ ಮಾಡ್ತೀನಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆ ಥರ ತೋರಿಸಂಗಿಲ್ಲ, ವೇಟ್ ಮಾಡಿ ಗೈಸ್. ಇಮೇಜ್ ಕ್ಯಾಪ್ಚರ್ ಮಾಡ್ತಿದ್ದೀನಿ. ಸ್ವಲ್ಪ ಕ್ಲೀನಾಗಿ ಹಿಂದೆ ವೈಟ್ ಗೋಡೆ ಇರಲಿ, ನಿಮಗೆ ಕಸ್ಟಮರ್ ಹಿಂದೆ ವೈಟ್ ಗೋಡೆ ಇರಲಿ, ಅಥವಾ ವೈಟ್ ಬ್ಯಾಕ್ಗ್ರೌಂಡು ಬ್ಯಾನರ್ ಆಯಿತು, ವೈಟ್ ಬ್ಯಾನರ್ ಇದು ಮಾಡ್ಬೋದು, ಅಡ್ಡಿ ಇಲ್ಲ. ನಿಮ್ಮದು ಅಷ್ಟೇ, ಏಜೆಂಟ್ಗಳು ಅಷ್ಟೇ, ವೈಟ್ ಬ್ಯಾಕ್ಗ್ರೌಂಡ್ ಇರಬೇಕು ಹಿಂದೆಗಡೆ. ಇದು ಹೊಸ ರೂಲ್ಸ್ ಆಗಿರೋದು. ಇದು ಜಿಯೋ ರಿಟೇಲರ್ಗೆ ಅಷ್ಟೇ ಆಫರು. ಡೈಲಿ 1 GB ಡಾಟಾ, ಹಾಗೆ ಜಿಯೋ ಟು ಜಿಯೋ ಫ್ರೀ ಕಾಲ್, ಡೈಲಿ 100 SMS ಫ್ರೀ ಇರುತ್ತೆ. ನೀವು 1,000 ರೂಪಾಯಿ ಹಾಕಿದರೆ ನಿಮಗೆ 60 ರೂಪಾಯಿ ಇನ್ಕಮ್ ಇದೆ. ಹಾಗೆ 1 ಮಂತಲ್ಲಿ 10,000 ಅಥವಾ 1 ಲ್ಯಾಕ್ ಹಾಕಿದರೆ, 10,000 ಹಾಕಿದರೆ ನಿಮಗೆ 600 ಸಿಗುತ್ತೆ. 1 ಲ್ಯಾಕ್ ಹಾಕಿದರೆ ನಿಮಗೆ 6,000 ಸಿಗುತ್ತೆ. ಹಾಗೆ ನೀವು MNP ಮಾಡಿದ್ರೆ 130ಇಂದ 150 ಸಿಗುತ್ತೆ. ಅದೇ ಒಂದು MNP ನೀವು ದಿನಕ್ಕೆ ಏನಂದರೆ 2 ಮಾಡಿದ್ರೆ ಸಾಕು. ಎಷ್ಟು 300 ಆಯಿತು, 150 ಇಟ್ಕೊಂಡ್ರು. ಅಲ್ಲಿಗೆ 300 10 ಡೇಸ್ಗೆ 10 ಮಾಡಿದ್ರೆ 3,000 ಆಗುತ್ತೆ. ನೋಡಿ, ಯೋಚನೆ ಮಾಡಿ. ನೀವು ಈ ರಿಟೇಲರ್ ಆಗೋದು ಒಳ್ಳೆಯದು ಅಂತ ಅನಿಸುತ್ತೆ. ನೋಡ್ತಾ ಹೋಗಿ ವಿಡಿಯೋ. ಇದನ್ನ ಹೇಗೆ ಅಂತ ಮಾಡೋದು ತಿಳ್ಕೊಳ್ಳಿ. ಡೇಟ್ ಆಫ್ ಬರ್ತ್ ಕರೆಕ್ಟಾಗಿ ಇದು ಮಾಡೋದು. ನಿಮ್ಮ ಅಡ್ರೆಸ್ ಎಲ್ಲ ಕರೆಕ್ಟಾಗಿದೆಯಾ, ಅಡ್ರೆಸ್ಸು ಎಲ್ಲ ಪ್ರೂಫ್ ಎಲ್ಲ ಕರೆಕ್ಟಾಗಿದೆ ಅಂತ ಇನ್ನೊಂದ್ಸಲ ಚೆಕ್ ಮಾಡ್ಕೊಂಬಿಡಿ. ಇಲ್ಲೇ ಬರುತ್ತಲ್ಲ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಪ್ರೀಪೇಯ್ಡ್ ಮೇಲೆ ಕ್ಲಿಕ್ ಮಾಡಿ. ಕೋಡ್ ಹೊಡಿಬೇಕಾಗುತ್ತೆ. ಕೋಡ್ ಹೊಡೆದ್ರೆ ನಿಮ್ಗೆ ಅಮೌಂಟ್ ಬರೋದಿಲ್ಲ ಅಂದ್ರಿಲ್ಲ. 1 2 3 ಈಗ 0 MNP ಅಂತ ನಾನು MNP ಮಾಡ್ತಿರೋದು. ಈಗ 0 MNP ಅಂತ ಇದೆ. 0 MRP ಪ್ರಾಡಕ್ಟ್ ಅಂತ ಇದೆ, ಅದನ್ನ ಕ್ಲಿಕ್ ಮಾಡ್ತಾಯಿದ್ದೀನಿ. ನಿಮಗೆ ಬೇಕಿದ್ರೆ ಹೊಸ ಸಿಮ್ ಆ್ಯಕ್ಟಿವೇಷನ್ ಮಾಡ್ತಿದ್ರೆ 99 + 399 ಆ ಥರ ಮಾಡ್ಕೋಬೋದು. ಈಗ 1 2 3 4 5 ಅಂತ ಕೋಡ್ ಹಿಡಿಬೇಕು. ನೀವು ಸಿಮ್ ಆ್ಯಕ್ಟಿವೇಷನ್ ಮಾಡ್ತಿದ್ರೆ. ಜಿಯೋ ಫೋನ್ ಏನಾರು ಮಾಡ್ತಿದ್ರೆ ಅದಕ್ಕೇನು ಬೇಡ, ಕೊಡಲೇಬೇಕು. ನಮಗೆ ಅಮೌಂಟ್ ಬರಬೇಕಂದ್ರೆ ಈಗ ಸ್ಕ್ಯಾನ್ ಮಾಡ್ತಾಯಿದ್ದೀನಿ, ಸಿಮ್ನ ಸ್ಕ್ಯಾನ್ ಮಾಡ್ತಾಯಿದ್ದೀನಿ. ಆಯ್ತಾಯಿತು. ನೀವು ಹೊಸ ಸಿಮ್ ಬೇಕಿದ್ರೆ ಹಿಂಗೆ ಮಾಡ್ಕೋಬೋದು. ಅದ್ರ 0 MRP ಪ್ರಾಡಕ್ಟ್ ಸೆಲೆಕ್ಟ್ ಮಾಡೋಂಗಿಲ್ಲ. ಅದೇ 399 ಇಲ್ಲ 199 + 99 ಆ ಥರ ಪ್ರೈಮ್ ಮಾಡೋಕ್ಕಾಗುತ್ತೆ. ನಾನು ಈಗ MNP ಮಾಡ್ತಿರೋದು, MNP ಸೆಲೆಕ್ಟ್ ಮಾಡಿದ್ದೀನಿ, ಎಲ್ಲ ಫಿಲ್ ಮಾಡ್ತಿದ್ದೀನಿ. ಓಕೆ, ಏರ್ಟೆಲ್ ಅಂತ ಕ್ಲಿಕ್ ಮಾಡಿ, ಎಸ್ ಮೇಲೆ ಕ್ಲಿಕ್ ಮಾಡಿ, ಓಕೆ ಕೊಡಿ. ಆ್ಯಡ್ ಕೊಟ್ಟು ಓಕೆ ಕೊಡಿ. ನೆಕ್ಸ್ಟ್ ಕೊಡಿ. ನಿಮಗೀಗ
ನಮ್ಮ ವೆರಿಫಿಕೇಷನ್ ಇನ್ನೊಂದ್ಸಲ ನೋಡ್ಕೊಂಡು ಈಗ OTP ಬರುತ್ತೆ. ನಿಮ್ಮ ಆಲ್ಟರ್ನೇಟಿವ್ ನಂಬರ್ ಕೊಟ್ಟಿರ್ತೀರಲ್ಲ ಅದಕ್ಕೆ OTP ಬರುತ್ತೆ. ಎಲ್ಲ ಆ್ಯಡ್ ಮಾಡಿರ್ತೀವಲ್ಲ OTP ನಂಬರ್ ಬರುತ್ತೆ. ಎಲ್ಲ ಕ್ಲಿಕ್ ಕೊಟ್ಟು ಈ ಕಸ್ಟಮರ್ OTP, ಏಜೆಂಟ್ OTP ನಿಮ್ದು ಹೊಡಿಬೇಕಾಗುತ್ತೆ. ಇದು ಲಾಸ್ಟ್ 1 ಡಿಜಿಟ್ ಬಿಟ್ಟು 5 ಡಿಜಿಟ್ ಹೊಡಿಬೇಕಾಗುತ್ತೆ. ಈಗ OTP ಪ್ರೊಸೆಸ್ಡ್ ಆಯಿತು, ಲೋಡ್ ಆಗ್ತಿದೆ. ಅದಾದಮೇಲೆ ಇದೊಂದು ಬರುತ್ತೆ ಕಸ್ಟಮರ್ ಡೀಟೇಲ್ಸ್ ಎಲ್ಲ. ಹಾಗೆ ಏಜೆಂಟ್ ಕೆಳಗೆ ಬರುತ್ತೆ. ಲೋಡ್ ಆಗ್ತಿದೆ, ವೇಟ್ ಮಾಡಿ. ಇಷ್ಟೇ ಗಾಯ್ಸ್, ಇನ್ನೊಂದು ಬರುತ್ತೆ ತೋರಿಸೋಕ್ಕಿಲ್ಲ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಂತ ಮರಿಲೇಬೇಡಿ. ಹಾಗೆ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್. ನಿಮಗೇನಾದರೂ ಜಿಯೋ ರಿಟೇಲರ್ ಆಗಬೇಕಂತ ಅಂದರೆ ನಿಮ್ಮ ಆಧಾರ್ ಕಾರ್ಡ್ ಮತ್ತು ಪಾನ್ ಕಾರ್ಡ್ ತಗೊಂಡು ಜಿಯೋ ಸ್ಟೋರ್ಗೆ ಭೇಟಿ ನೀಡಿ ಅಲ್ಲಿ ಮಾಡ್ಕೊಳ್ಳಿ.